ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸ್ಪೆಷಲ್ ಆದ ರೆಸಿಪಿ, ನನ್ನ ಫೇವ್ರೇಟ್ ರೆಸಿಪಿ ಅಂತ ಹೇಳ್ಬೋದು. ಇದು ನೋಡಿ, ಏನಿದು ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ? ಹೌದು ಫ್ರೆಂಡ್ಸ್, ಇದು ತುಂಬ ರುಚಿಯಾಗಿರುತ್ತೆ, ತುಂಬ ಶಕ್ತಿದಾಯಕ ಮುದ್ದೆ ಅಂತ ಹೇಳ್ಬೋದು. ಇದು ಗೋಧಿ ಮುದ್ದೆ, ಅದು ಗೋಧಿ ಹಿಟ್ಟಿನಿಂದ. ಮತ್ತು ಇದರಲ್ಲಿ ಏನಂದರೆ ತುಪ್ಪ ಇದ್ದರೆ ಸಾಕು, ಇದಕ್ಕೆ ಪಲ್ಯ ಸಾರು ಏನು ಬೇಡ, ಅಷ್ಟೊಂದು ರುಚಿಯಾಗಿರುತ್ತೆ. ಇದನ್ನು 2 ದಿನ ಇಟ್ಟು ಕೂಡ ಹಾಳಾಗಲ್ಲ, ಅಷ್ಟೊಂದು ರುಚಿಯಾಗಿರುತ್ತೆ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲು ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ನೋಡ್ತಾ ಇದ್ದೀರಾ. ಮೊದಲು ಇದನ್ನ ಬಿಸಿ ಮಾಡ್ಕೊಳ್ತೀನಿ. ಇದರಲ್ಲಿ ನಾನು ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ. ಗೋಧಿ ಮುದ್ದೆ ಅಂದ ತಕ್ಷಣ ಗೋಧಿನ ಮೊದಲು ಇದನ್ನು ತುಪ್ಪದಲ್ಲಿ ಹುರ್ಕೋಬೇಕು. ತುಪ್ಪದಲ್ಲಿ ಹಸಿ ವಾಸನೆ ಹೋಗೋ ತನಕ, ಕಲರ್ ಚೇಂಜ್ ಆಗೋ ತನಕ ತೋರಿಸ್ತೀನಿ ನೋಡಿ. ಇಲ್ಲಿ 2 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಕರಗಿದ ಮೇಲೆ 2 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇದನ್ನು ಒಂದು 5ರಿಂದ 6 ನಿಮಿಷ ಚೆನ್ನಾಗಿ ಇದನ್ನು ಹುರ್ಕೋಬೇಕು. ಮತ್ತು 1 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಫ್ರೆಂಡ್ಸ್, ಈ ರೀತಿ ಮುದ್ದೆ ನೀವು ಮಾಡಿ ತಿಂದರೆ ರಿಯಲಿ ಫ್ರೆಂಡ್ಸ್, ಇದರ ರುಚಿ ನೀವು ಮರೆಯೋದೇ ಇಲ್ಲ. ಹೊರಗಿಂದ ಸ್ವೀಟ್ ತಂದು ತಿಂತಿರಲ್ಲ, ಅದಕ್ಕಿಂತ ಚೆನ್ನಾಗಿರುತ್ತೆ. ಅದು ಯಾವುದು ಬೇಡ ಇದ್ರ ಮುಂದೆ ಅನಿಸುತ್ತೆ. ನೋಡಿ, ಈ ರೀತಿಯಾಗಿ ಕಲರ್ ಚೇಂಜ್ ಆಗಬೇಕು. ನೋಡಿದ್ರಲ್ಲ, ಗೋಧಿ ಹಿಟ್ಟಿನ ಕಲರ್ ಸ್ವಲ್ಪ ಚೇಂಜ್ ಆಯಿತು. ಈಗ ಏನು ಮಾಡೋಣ, ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಇದನ್ನ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಈಗ ನಾವು ಒಂದು ಪಾತ್ರೆಯಲ್ಲಿ ನೋಡಿ, ಗ್ಯಾಸನ್ನು ಆನ್ ಮಾಡಿಕೊಂಡು 1 ಗ್ಲಾಸಷ್ಟು ನೀರು ಹಾಕಿದ್ದೀನಿ. ಇದೊಂದು ಗ್ಲಾಸ್, 2 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು 1 ಕಪ್ಪಷ್ಟು ನಾನು ಬೆಲ್ಲ ಹಾಕ್ಕೊಂಡಿದ್ದೀನಿ. ಬೆಲ್ಲ ಇದು ಆರ್ಗ್ಯಾನಿಕ್, ಹಾಗಾಗಿ ಡೈರೆಕ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಬೆಲ್ಲ ಹಾಕ್ಕೊಂಡು ಬೆಲ್ಲ ಎಲ್ಲ ಕರಗಬೇಕು. ಹೇಳಿದ್ನಲ್ವಾ, ಇದು ರಕ್ತಹೀನತೆ ಇದ್ದೋರಂತೂ ಅವಾಗವಾಗ ಇದನ್ನು ಈ ರೀತಿಯಾಗಿ ಮಾಡಿ ತಿನ್ನಿ. 4ರಿಂದ 5 ಏಲಕ್ಕಿ ಪುಡಿನ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ. ಅರ್ಧ ಟೀ ಸ್ಪೂನಷ್ಟು ಇದು ಜಿಂಜರ್ ಪೌಡರ್, ಅಂದರೆ ಒಣಶುಂಠಿ ಪುಡಿನ ನಾನು ಹಾಕ್ಕೊಂಡಿದ್ದೀನಿ. ತುಂಬ ಶೀತ, ಕೆಮ್ಮು, ನೆಗಡಿ ಕೂಡ ದೂರ ಆಗುತ್ತೆ. ಅಷ್ಟೇ ರುಚಿಯಾಗಿರುತ್ತೆ, ಡೈಜೆಷನ್ ಕೂಡ ಹೆಲ್ಪ್ ಆಗುತ್ತೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಈಗ ಅದೆಲ್ಲ ಕುದಿ ಬಂದ ನಂತರ ಏನು ನಾವು ಹುರಿದಿಟ್ಟಿದ್ವಲ್ಲ ಗೋಧಿ ಹಿಟ್ಟನ್ನು, ಅದನ್ನು ನಿಧಾನಕ್ಕೆ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ನೀರು ಕುದಿ ಬಂದ ತಕ್ಷಣ ಸ್ವಲ್ಪ ಲೋ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಆ ಹಿಟ್ಟನ್ನು, ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಬಿಡದೆ ಇದನ್ನು ತಿರುಗಬೇಕು. ಅಂದರೆ ಮುದ್ದೆ ಮಾಡ್ಕೊಳ್ತೀವಲ್ಲ ಅದೇ ರೀತಿಯಾಗಿ ಕಂಟಿನ್ಯೂ ಇದನ್ನು, ಯಾವುದೇ ಗಂಟಿಲ್ಲದೆ ರೀತಿಯಲ್ಲಿ ಕಂಟಿನ್ಯೂ ಇದನ್ನು ನೋಡಿ ಮುದ್ದೆ ಥರ ಮಾಡ್ಕೋಬೇಕು. ಎಲ್ಲೂ ಕೂಡ ಅಂಟ್ಕೊಂಡಿಲ್ಲ, ನೋಡ್ತಾ ಇರ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಎಲ್ಲೂ ಕೂಡ ಅಂಟ್ಕೊಳ್ತಾ ಇಲ್ಲ. ಮತ್ತು ಇದು 2 ದಿನ ಇಟ್ಟರೂ ಕೂಡ ಹಾಳಾಗಲ್ಲ. ಬಿಸಿ ಇರಲಿ ತಣ್ಣಗಿರಲಿ, ರುಚಿ ಮಾತ್ರ ಅದೇ ಇರುತ್ತೆ. ಹಾಗಾಗಿ ಮಿಸ್ ಮಾಡದೆ ಈ ಚಳಿಗಾಲಕ್ಕೆ, ಬೇಸಿಗೆಯಲ್ಲಿ ಯಾವುದೇ ಇರಲಿ, ಏನಾದರೂ ಸ್ವೀಟ್ ತಿನ್ಬೇಕನ್ಸಿದ್ರೆ ಈ ಗೋಧಿ ಹಿಟ್ಟಿನ ಈ ಸ್ವೀಟ್ ಮುದ್ದೆ ಮಾಡಿ ತಿನ್ನಿ. ಈ ತುಪ್ಪದ ಜೊತೆ ನೀವು ತಿಂತಾ ಇದ್ರೆ ಫ್ರೆಂಡ್ಸ್, ರಿಯಲಿ ತಿಂತಾನೆ ಇರ್ತೀರ. ಅಷ್ಟೊಂದು ರುಚಿಕರವಾದ ಈ ಮುದ್ದೆ ಅಂತ ಹೇಳ್ಬೋದು. ಹಾಗಾಗಿ ಮಿಸ್ ಮಾಡದೆ ನೀವು ಮಾಡ್ತೀರಲ್ವಾ. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.